ಎಲ್ಲರಿಗೂ ನಮಸ್ಕಾರ. ಬ್ಲೌಸಿನ ಉದ್ದ 14, ಅಗಲ 9.5, ಆಮೇಲೆ ನೆಕ್ ಡೀಪು 9.5, ಅಗಲ ನೆಕ್ ಡೀಪಿನ ಅಗಲ 3, ಮೇಲ್ಗಡೆ 2.5 ಇಟ್ಕೊಂಡಿದ್ದೀನಿ. ನೀಟಾಗಿ ಕಟ್ ಮಾಡಿಕೊಂಡು ಒಂದು ಶೇಪನ್ನು ಕೊಟ್ಕೊಂಡಿದ್ದೀನಿ, ನೆಕ್ ಶೇಪು. ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸನ್ನು ಯೂಸ್ ಮಾಡಿಲ್ಲ. ಸಿಂಪಲ್ ಆಗಿರೋ ಡಿಸೈನಿಗೆ ನಾನು ಯಾವುದೋ ಕ್ಯಾನ್ವಾಸನ್ನು ಯೂಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಇವಾಗ ಮೇನ್ ಫ್ಯಾಬ್ರಿಕ್ಕಿದ್ದು ಮೇಲ್ಗಡೆ ಲೈನಿಂಗನ್ನು ಇಟ್ಕೊಂಡು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರಬಹುದು, ಇದೇ ಥರ ಸ್ಟಿಚ್ ಮಾಡ್ಕೊಳ್ತೀನಿ. ಇದು ಸ್ಟಿಚ್ ಮಾಡ್ಕೊಂಡಾದ ನಂತರ ನೆಕ್ಕನ್ನು ಸೇಮ್ ನಾನು ಯಾವ ಥರ ಶೇಪ್ ಕೊಟ್ಕೊಂಡಿದ್ದೀನಲ್ವ ಅದೇ ಥರನೇ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ಇದು ನೆಕ್ ಸ್ಟಿಚ್ ಮಾಡ್ಕೊಳ್ಳುವಾಗ ಸ್ವಲ್ಪ ನೀಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು, ಯಾವುದೇ ರಿಂಕಲ್ಸ್ ಬೀಳಬಾರ್ದು. ಸೊ ಹಾಗಾಗಿ ಕರೆಕ್ಟಾಗಿ ಎಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಎಲ್ಲ ಡಿಸೈನಿಗೂ ಕ್ಯಾನ್ವಾಸ್ ಬೇಕಂತ ಏನಿಲ್ಲ, ಕ್ಯಾನ್ವಾಸ್ ಹಾಕಿದರೆ ಸ್ವಲ್ಪ ಸ್ಟಿಫಾಗಿ ನಿಲ್ಲುತ್ತೆ ಅಂತ. ಮತ್ತೊಂದು ಏನಂದರೆ ಡಿಸೈನ್ ನೀಟಾಗಿ ನಾವು ಮಾಡ್ಕೊಳ್ಬಹುದು ಅಂತ ಕ್ಯಾನ್ವಾಸನ್ನು ಯೂಸ್ ಮಾಡ್ತಾರೆ. ನಾನು ಕೆಲವೊಂದಕ್ಕೆ ಯೂಸ್ ಮಾಡಲ್ಲ, ಕೆಲವೊಂದಕ್ಕೆ ಬೇಕಿದ್ದ ನೆಸೆಸಿಟಿ ಇದ್ದರೆ ಮಾತ್ರ ಯೂಸ್ ಮಾಡ್ಕೊಳ್ತೀನಿ. ಇವಾಗ ಇಷ್ಟು ಮಾಡ್ಕೊಂಡಾದ ನಂತರ ಈಗ ನೆಕ್ಕನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ನೋಡಿ, ಈ ಥರ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಕಟ್ ಮಾಡ್ಕೊಂಡು ಆದ ನಂತರ ಇದನ್ನು ಉಲ್ಟಾ ಸೀದಾ ಮಾಡ್ಕೊಳ್ತೀನಿ. ಈ ಥರ ಮಾಡಿಕೊಂಡು ಈಗ ಒಂದು ಮೇಲ್ಗಡೆಯಿಂದ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ನೆಕ್ಕಿಗೆ ಹಾಗೆ ಕೆಳಗಡೆನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿದ್ದು ನೆಕ್ ಡಿಸೈನನ್ನು ಮಾಡಬಹುದು ಈಸಿಯಾಗಿ, ಸಿಂಪಲ್ ಆಗು ಇದೆ ಇದು. ನೋಡಿಕೊಂಡು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನೆಕ್ಕನ್ನು ಕರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಡೌಟನ್ನು ನಾನು ಕ್ಲಿಯರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಉಗುರಿಂದ ಒಂಚೂರು ಪ್ರೆಸ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನೆಕ್ ಡಿಸೈನು ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ. ಇದಿಷ್ಟು ನೆಕ್ ಸ್ಟಿಚ್ ಆದ ನಂತರ ಸೈಡನ್ನು ಸ್ಟಿಚ್ ಮಾಡ್ಕೊಳ್ತೀನಿ. ನಾನು ಸ್ವಲ್ಪ ಮೇನ್ ಫ್ಯಾಬ್ರಿಕನ್ನು ಎಕ್ಸ್ಟ್ರಾನೇ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಲೈನಿಂಗನ್ನು ಕರೆಕ್ಟ್ ಮೆಜರ್ಮೆಂಟಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಲೈನಿಂಗ್ ಎಷ್ಟಿದೆ ಅಷ್ಟಕ್ಕೆ ನಾನು ಈಗ ಎಕ್ಸ್ಟ್ರಾ ಒಂದು ಸ್ಟಿಚ್ ಹಾಕ್ಕೊಂಡು ಸೈಡಿಗೆಲ್ಲನೂ ಇರುವ ಎಕ್ಸ್ಟ್ರಾ ಎಲ್ಲ ಫ್ಯಾಬ್ರಿಕನ್ನು ಮೇನ್ ಫ್ಯಾಬ್ರಿಕನ್ನೆಲ್ಲ ಕಟ್ ಮಾಡಿ ತೆಗಿತೀನಿ.
ಇಷ್ಟು ಸ್ಟಿಚ್ ಮಾಡಾದ್ಮೇಲೆ ಹೆಚ್ಚಿರುವ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತೇನೆ. ಇದಿಷ್ಟಾದ ನಂತರ ಬ್ಯಾಕ್ ಸೈಡು 2 ಟಕ್ಸನ್ನು ಇಟ್ಕೊಂಡಿರ್ತೀನಿ. ಈ ಥರ ಫೋಲ್ಡ್ ಮಾಡಿಕೊಂಡು ಮಿಡಲಲ್ಲಿ ಟಕ್ಸನ್ನು ಇಟ್ಕೊಳ್ಳುವಂಥದ್ದು. ಇದಿಷ್ಟಾದ ನಂತರ ನಾನು ಆಲ್ರೆಡಿ ಡಿಸೈನಿಗೆ ಬೇಕಾಗಿರುವಂತಹ ಪೀಸನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ಇಲ್ಲಿ ಬ್ಲೌಸಿನ ನೆಕ್ ಡಿಸೈನ್ಗೆ ನಾನೊಂದು ಲೇಸನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ. ಇದು ಕಾಪರ್ ಕಲರ್ ಲೇಸ್. ಇದು ಬಾರ್ಡರ್ ಅದೇ ಕಲರ್ ಕಾಪರ್ ಕಲರ್ ಬಂದಿರೋದ್ರಿಂದ ನಾನು ಕಾಪರ್ ಕಲರ್ ಲೇಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ಯಾವ ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತಂದರೆ 4.5 ಅಗಲದ ಒಂದು ಪೀಸನ್ನು ತೆಗೆದುಕೊಂಡು ಅದನ್ನು ಇವಾಗ ನಾನು ಡೋರಿ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ, ಸೊ ಅದೇ ಥರ 1.5 ಇಂಚಿಗೆ ನಾನು ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ಅದನ್ನು ನೀಟಾಗಿ ಹೀಗೆ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು 1.5 ಇಂಚಿಗೆ ಆಗುವಷ್ಟು ಮಾರ್ಕ್ ಮಾಡಿಕೊಂಡು ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನಾನು ಯಾವ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ ಸೇಮ್ ನೀವು ಸಹ ಅದೇ ರೀತಿಯಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ನಂತರ ಮತ್ತೆ 1.5 ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಪುನಃ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಅದು ಯಾವ ಥರ ಸ್ಟಿಚ್ ಹಾಕ್ಕೊಳ್ಬೇಕಂತ ನೀವು ವಿಡಿಯೋ ನೋಡಿದರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಈ ಥರ ಡಿಸೈನನ್ನು ಮಾಡ್ಕೊಳ್ಬಹುದು. ಒಂದು ಐಡಿಯಾ ಅಂತ ಸಿಗುತ್ತೆ ನೋಡಿ. ಈ ಥರ ನಾನು ಫಸ್ಟಿಗೆ ಎಲ್ಲಿ ಸ್ಟಿಚ್ ಹಾಕ್ಕೊಂಡಿದ್ದೀನೋ ಅಲ್ಲೇ ಈಗ ಮತ್ತೊಂದು ಸ್ಟಿಚ್ಚನ್ನು ನಾನು ಹಾಕ್ಕೊಳ್ತಿದ್ದೀನಿ. ಅದೇ ಥರ ಕಂಟಿನ್ಯೂ ಆಗಿ ಇಡೀ ಸರ್ಕಲ್ಲು ಅಂದರೆ ಇಡೀ ನೆಕ್ ರೌಂಡಿಗೂ ನಾನು ಅದೇ ಥರ ಸೇಮ್ ಇದರಲ್ಲಿ ಮಾಡ್ಕೊಳ್ತೀನಿ. 1.5 ಇಂಚ್ ಗ್ಯಾಪಲ್ಲಿ ಮಾಡ್ಕೊಳ್ತೀನಿ. ನೋಡಿ ಈ ಥರ ಬರಬೇಕದು ಒಂದು ಫ್ಲವರ್ ಡಿಸೈನಿಗೋಸ್ಕರ. ಫುಲ್ ನೆಕ್ ಡಿಸೈನಲ್ಲೂ ಇದೇ ಥರ ಸೇಮ್ ಮಾಡ್ಕೊಳ್ಬೇಕು.
ನೋಡಿ ಫೈನಲ್ ಈ ಥರ ಬಂದಿದೆ. ಇದಕ್ಕೆ ಬೀಡ್ಸ್ ಹಾಕಿ ಇವಾಗ ಫ್ಲವರ್ ಡಿಸೈನನ್ನು ಮಾಡ್ಕೊಳ್ಬೇಕು. ಯಾವ ಥರ ಅಂತ ನಾನು ತೋರಿಸ್ತೀನಿ, ಸೇಮ್ ಅದೇ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ ಫೈನಲ್ ಲುಕ್ ಈ ಥರ ಬಂದಿದೆ. ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.